ಅದೃಷ್ಟದ ಗಿಡ. ಒಂದು ಕಾಲದಲ್ಲಿ ರಮಣೀಯವಾದ ಕೊತ್ತೂರು ಗ್ರಾಮದಲ್ಲಿ ಲಕ್ಷ್ಮಿ ಎಂಬ ಹೆಸರಿನ ಯುವತಿ ವಾಸಿಸುತ್ತಿದ್ದಳು. ಅವಳಿಗೊಂದು ಅಸಾಮಾನ್ಯ ಹವ್ಯಾಸವಿತ್ತು. ಅವಳು ತನ್ನ ಅಂಗಳದಲ್ಲಿ ವಿಚಿತ್ರ ಮತ್ತು ಸುಂದರವಾದ ಗಿಡಗಳನ್ನು ಬೆಳೆಸುತ್ತಿದ್ದಳು. ಒಂದು ದಿನ ಅವಳು ಮೊದಲು ನೋಡಿರದಂತಹ ಒಂದು ಚಿಕ್ಕ ಸಸಿಯನ್ನು ಕಂಡಳು. ಅದರ ಎಲೆಗಳು ಬೆಳ್ಳಿಯಂತೆ ಹೊಳೆಯುತ್ತಿದ್ದವು ಮತ್ತು ಅದರ ಕಾಂಡವು ಚಿನ್ನದಂತೆ ಮಿನುಗುತ್ತಿತ್ತು. ಲಕ್ಷ್ಮಿ ಆ ಸಸಿಗೆ ಅದೃಷ್ಟದ ಗಿಡ ಎಂದು ಹೆಸರಿಟ್ಟಳು ಮತ್ತು ಅದನ್ನು ಬಹಳ ಎಚ್ಚರಿಕೆಯಿಂದ ಪೋಷಿಸಿದಳು. ಪ್ರತಿದಿನ ಅವಳು ಅದಕ್ಕೆ ನೀರುಣಿಸುತ್ತಿದ್ದಳು, ಕಸ ತೆಗೆದು ಸ್ವಚ್ಛಗೊಳಿಸುತ್ತಿದ್ದಳು ಮತ್ತು ಅದು ಚೆನ್ನಾಗಿ ಬೆಳೆಯುವಂತೆ ನೋಡಿಕೊಳ್ಳುತ್ತಿದ್ದಳು. ಗ್ರಾಮದ ಜನರಿಗೆ ಅದು ಕೇವಲ ಒಂದು ಸಾಮಾನ್ಯ ಗಿಡವಾಗಿ ಕಾಣುತ್ತಿತ್ತು, ಆದರೆ ಲಕ್ಷ್ಮಿಗೆ ಅದು ವಿಶೇಷವಾಗಿತ್ತು. ಅವಳು ಗಿಡದೊಂದಿಗೆ ಮಾತನಾಡುತ್ತಿದ್ದಳು, ತನ್ನ ಕನಸುಗಳನ್ನು ಮತ್ತು ಆಸೆಗಳನ್ನು ಅದರೊಂದಿಗೆ ಹಂಚಿಕೊಳ್ಳುತ್ತಿದ್ದಳು. ಕೆಲವು ತಿಂಗಳುಗಳ ನಂತರ ಅದೃಷ್ಟದ ಗಿಡವು ದೊಡ್ಡದಾಗಿ ಬೆಳೆಯಿತು ಮತ್ತು ಅದರ ಮೇಲೆ ಒಂದು ಸುಂದರವಾದ ಹೂವು ಅರಳಿತು. ಆ ಹೂವು ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು ಮತ್ತು ಅದರ ಸುವಾಸನೆಯು ಇಡೀ ಗ್ರಾಮದಲ್ಲಿ ಹರಡಿತು. ಆ ದಿನದಿಂದ ಲಕ್ಷ್ಮಿಯ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯಿತು. ಅವಳ ಬೆಳೆಗಳು ಎಂದಿಗಿಂತಲೂ ಉತ್ತಮವಾಗಿ ಫಲ ನೀಡಿದವು, ಅವಳ ಆರೋಗ್ಯ ಸುಧಾರಿಸಿತು ಮತ್ತು ಅವಳು ಹೊಸ ಸ್ನೇಹಿತರನ್ನು ಪಡೆದಳು. ಲಕ್ಷ್ಮಿ ತನ್ನ ಅದೃಷ್ಟಕ್ಕೆ ಅದೃಷ್ಟದ ಗಿಡವೇ ಕಾರಣವೆಂದು ನಂಬಿದಳು. ಆದರೆ ಅವಳಿಗೆ ತಿಳಿದಿತ್ತು, ಕೇವಲ ಗಿಡವನ್ನು ಪೋಷಿಸುವುದರಿಂದ ಮಾತ್ರವಲ್ಲದೆ ತನ್ನ ಕಠಿಣ ಪರಿಶ್ರಮ, ನಂಬಿಕೆ ಮತ್ತು ಸಕಾರಾತ್ಮಕ ಮನೋಭಾವದಿಂದಲೇ ಈ ಅದೃಷ್ಟ ಬಂದಿದೆ ಎಂದು. ಅವಳು ತನ್ನ ಗ್ರಾಮದ ಜನರೊಂದಿಗೆ ತನ್ನ ಸಂತೋಷವನ್ನು ಹಂಚಿಕೊಂಡಳು ಮತ್ತು ಪ್ರತಿಯೊಬ್ಬರೂ ತಮ್ಮದೇ ಆದ ಅದೃಷ್ಟದ ಗಿಡವನ್ನು ಪೋಷಿಸಲು ಪ್ರೇರೇಪಿಸಿದಳು. ಅದು ಯಾವುದೇ ರೂಪದಲ್ಲಿರಬಹುದು, ಕೇವಲ ನಂಬಿಕೆ ಮತ್ತು ಶ್ರದ್ಧೆಯಿಂದ ಬೆಳೆಸಬೇಕು ಎಂದು ಹೇಳಿದಳು. ಅಂದಿನಿಂದ ಕೊತ್ತೂರು ಗ್ರಾಮವು ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿತ್ತು. ಲಕ್ಷ್ಮಿ ತನ್ನ ಅದೃಷ್ಟದ ಗಿಡವನ್ನು ನೋಡುತ್ತಾ ನಕ್ಕಳು, ಏಕೆಂದರೆ ಅದೃಷ್ಟವು ಹೊರಗಿನಿಂದ ಬರುವುದಿಲ್ಲ, ಬದಲಾಗಿ ನಮ್ಮೊಳಗಿನಿಂದಲೇ ಮೂಡುತ್ತದೆ ಎಂದು ಅವಳು ತಿಳಿದಿದ್ದಳು.